ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಷಯ ಪಲ್ಯ ಹೇಗೆ ಮಾಡುವುದು. ಗಜರಿಕಾಯಿಯನ್ನು ನಾವು ದಿನಾಲು ಉಪಯೋಗಿಸಬಹುದು. ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತದೆ ಗಜರಿಕಾಯಿಯನ್ನು ತಿಂದರೆ. ಸಣ್ಣ ಮಕ್ಕಳು ಎತ್ತರವಾಗುತ್ತಾರೆ. ಗಜರಿಕಾಯಿ ಪಲ್ಯ, ಗಜರಿಕಾಯಿ ಚಟ್ನಿ ಮಾಡಬಹುದು. ಮೆಣಸಿನಕಾಯಿ, ಇದರಿಂದ ನಾವು ಕಾಯಿಪಲ್ಯ ಮಾಡಬಹುದು. ಇದು ಎನರ್ಜಿ ಹೆಚ್ಚಾಗುತ್ತದೆ. ಮಸಾಲೆ ರೈಸಲ್ಲಿ ಹಾಕಬಹುದು, ಜೀರಾ ರೈಸಲ್ಲಿ ಹಾಕಬಹುದು. ಬದ್ನಿಕಾಯಿಯನ್ನು ನಾವು ಎಣ್ಣೆಗಾಯಿ ಅಂತ ಮಾಡಬಹುದು. ಬದ್ನಿಕಾಯಿಯನ್ನು ಎಣ್ಣೆಗಾಯಿ ಮಾಡಬಹುದು, ಚಟ್ನಿ ಮಾಡಬಹುದು. ಕರಿಬೇವನ್ನು ನಾವು ದಿನಾಲು ಉಪಯೋಗಿಸೋದ್ರಿಂದ ಎನರ್ಜಿ ಹೆಚ್ಚಾಗುತ್ತದೆ, ರಕ್ತ ವೃದ್ಧಿಯಾಗುತ್ತದೆ. ಕರಿಬೇವನ್ನು ಉಪಯೋಗಿಸಬಹುದು. ಹಸಿ ಶುಂಠಿಯನ್ನು ನಾವು ದಿನಾಲು ಚಹಾದಲ್ಲಿ ಹಾಕಿ ಕುಡಿದರೆ ಹೆಲ್ದಿಯಾಗಿರ್ತದೆ. ಕಫ ಕೆಮ್ಮು ನೆಗಡಿ ಬರುವುದಿಲ್ಲ. ಹಸಿ ಶುಂಠಿಯನ್ನು ನಾವು ರಸ ಮಾಡಿ ಕುಡಿದರೆ ಕಫ ಕೆಮ್ಮು ಮತ್ತು ಪಿತ್ತ ವಿಕಾರಗಳು ಆಗುವುದಿಲ್ಲ. ಹಸಿ ಶುಂಠಿಯನ್ನು ನಾವು ಬಳಸಬೇಕು. ಫ್ಲವರನ್ನು ನಾವು ಗೋಬಿ ಮಂಚೂರಿ ಮಾಡುತ್ತೇವೆ, ಪಲ್ಯ ಮಾಡುತ್ತೇವೆ. ಫ್ಲವರನ್ನು ಉಪಯೋಗಿಸ್ತೇವೆ. ಇದರಿಂದ ನಮಗೆ ಅನೇಕ ರೀತಿಯ ಉಪಯೋಗಗಳು ಆಗುತ್ತವೆ. ಪ್ರೋಟೀನು, ವಿಟಮಿನ್ಗಳು ಸಿಗುತ್ತವೆ. ಪಲ್ಯ, ರಾಜಗಿರಿ ಪಲ್ಯ, ಮೆತ್ತಿ ಪಲ್ಯ ಎಲ್ಲವನ್ನು ನಾವು ಉಪಯೋಗಿಸಬೇಕು.